ಮಾನ್ಯ ಕಂದಾಯ ಸಚಿವರು ಈ ಸುದ್ದಿಯನ್ನ ನೋಡಲೇಬೇಕು. ಕಂದಾಯ ಇಲಾಖೆಯಲ್ಲಿ ಯಾವ ರೀತಿ ಅವಾಂತರ ಇದೆ, ಏನೆಲ್ಲ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತೇಳಿ ಪಬ್ಲಿಕ್ ಟಿವಿ ಅನಾವರಣ ಮಾಡ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಓಡಾಡೋ ಕಾರಿಡಾರ್ನಲ್ಲಿ ದಾಖಲಾತಿ ಇಡೋಕೆ ಜಾಗದ ಸಮಸ್ಯೆಯಂತೆ. ಸರ್ಕಾರಿ ಕಚೇರಿಗಳು, ಅದರಲ್ಲೂ ಸರ್ಕಾರಿ ದಾಖಲಾತಿ ಇರೋ ಕಚೇರಿಗಳಲ್ಲಿ ಸುರಕ್ಷತೆಯಾಗಿ ಗೌಪ್ಯವಾದ ಸ್ಥಳದಲ್ಲಿ ಇಡಬೇಕು. ಜೊತೆಗೆ ಫೈರ್ ಸೇಫ್ಟಿ ಕೂಡ ಇರಬೇಕು. ಆದ್ರೆ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇರುವಂತಹ ಕಂದಾಯ ಇಲಾಖೆಯ ಸರ್ವೆ ವಿಭಾಗದ ಕಚೇರಿಯಲ್ಲಿ ದಾಖಲಾತಿಗಳು ಬಿಕಾರಿಯಾಗಿವೆ. ರಾಶಿ ಸರ್ಕಾರದ ದಾಖಲಾತಿಗಳನ್ನ ಸಾರ್ವಜನಿಕರು ಓಡಾಡೋ ಕಾರಿಡಾರ್ನಲ್ಲಿ ಇಟ್ಟು ಕದ್ದೊಯ್ಯೋದಕ್ಕೆ ದಾರಿ ದಂತೆ ಕಾಣಿಸ್ತಾ ಇದೆ ನೋಡಿ. ಸರ್ಕಾರಿ ಕಚೇರಿಗಳಲ್ಲಿ ದಾಖಲಾತಿಗಳು ಎಷ್ಟು ಸೇಫ್ ಎನ್ನುವಂಥ ಪ್ರಶ್ನೆ ನಮಗೆ ಎದ್ದಿರುವಂಥದ್ದು. ಒಂದು ಫೈರ್ ಸೇಫ್ಟಿ ಇಲ್ಲ, ಅಗ್ನಿ ಸುರಕ್ಷತೆ ಇಲ್ಲ. ಅಂತಹ ಜಾಗದಲ್ಲಿ ಕಂದಾಯ ಇಲಾಖೆ ದಾಖಲಾತಿಗಳನ್ನು ದಾರಿಗೆ ಎಸೆದು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲೂ ಅಲ್ಲ, ಕೆ ಆರ್ ಸರ್ಕಲ್ ಇರ್ತಕ್ಕಂಥ ಭೂ ದಾಖಲಾತಿಗಳ ವಿಭಾಗ. ಈ ಭೂ ದಾಖಲಾತಿಗಳ ವಿಭಾಗದ ಒಳಭಾಗಕ್ಕೆ ನಾನು ಹೋಗ್ತಾ ಇದ್ದೀನಿ. ಈಗ ಈ ಕಚೇರಿ ಒಳಭಾಗಕ್ಕೆ ಎಂಟ್ರಿ ಆಗ್ತಕ್ಕಂಥದ್ದು ಜಾಗ ಅಂದರೆ ಅಧಿಕಾರಿಗಳು ಓಡಾಡುವಂತಹ ಜಾಗದಲ್ಲೇ ದಾಖಲಾತಿಗಳನ್ನು ಹಾಕಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನೋಡ್ಬೋದಾಗಿದೆ, ರಾಶಿ ದಾಖಲಾತಿಗಳನ್ನು ಹೀಗೆ ಸುರಿದಿರುವಂಥದ್ದು. ಮೇಲ್ಭಾಗದಲ್ಲಿ ನಮಗೆ ಎಲ್ಲಿಯೂ ಕೂಡ ಒಂದೇ ಒಂದು ಫೈರ್ ಸೇಫ್ಟಿ ಅನ್ನೋದು ನಮಗೆ ಕಂಡು ಬರ್ತಾ ಇಲ್ಲ. ಒಂದು ವೇಳೆ ಅಚಾನಕ್ಕಾಗಿ ಬೆಂಕಿ ಕಾಣಿಸ್ಕೊಂಡ್ರು ಕೂಡ ನಂದಿಸೋದಕ್ಕೆ ಅಂತೇಳಿ ಇಲ್ಲೆಲ್ಲೂ ಕೂಡ ಫೈರ್ ಸೇಫ್ಟಿ ಇಲ್ಲವೇ ಇಲ್ಲ. ಅಂತಹ ಜಾಗದಲ್ಲಿ ಹಾಕಿದರೆ ಅಧಿಕಾರಿಗಳು ಓಡಾಡುವಂತಹ ಜಾಗದಲ್ಲಿ ಈ ರೀತಿ ದಾಖಲಾತಿಗಳನ್ನು ಹಾಕಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಬರೀ ಒಂದೆರಡು ಜಿಲ್ಲೆದು ಅಲ್ಲ, ರಾಜ್ಯದ 31 ಜಿಲ್ಲೆಗಳ ದಾಖಲಾತಿಗಳೆಲ್ಲವೂ ಕೂಡ ಇಲ್ಲಿ ಸೇರಿಕೊಂಡಿದೆ. ಅಂದರೆ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಸಂಬಂಧಪಟ್ಟಿದ್ದು, ಸರ್ಕಾರಿ ದಾಖಲಾತಿಗಳಿಗೆ ಸಂಬಂಧಪಟ್ಟಿದ್ದು, ಜಮೀನಿನ ಪ್ರಮಾಣ ಪತ್ರಗಳು, ವಿಲೇಜ್ ಮ್ಯಾಪು, ಈ ರೀತಿ ಬೇರೆ ಬೇರೆ ವಿಭಾಗಕ್ಕೆ ಸಂಬಂಧಪಟ್ಟಂಥ ಭೂ ದಾಖಲಾತಿಗಳೆಲ್ಲವೂ ಕೂಡ ಇಲ್ಲಿ ಸೇರಿಕೊಂಡಿದೆ. ಇರ್ತಕ್ಕಂತಹ ಜಾಗದಲ್ಲಿ ಫೈರ್ ಸೇಫ್ಟಿ ಇರ್ತಕ್ಕಂಥ ಜಾಗದಲ್ಲಿ ಈ ರೀತಿ ರಾಶಿ ಹಾಕಿದರೆ ಕಳೆದ 4-5 ತಿಂಗಳಿಂದ ಇಲ್ಲಿಯೇ ಬಿದ್ದಿವೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಸುರಕ್ಷಿತ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡಿಲ್ಲ. ಈ ರೀತಿ ಕಂದಾಯ ಇಲಾಖೆಯ ಭೂ ದಾಖಲಾತಿಗಳ ವಿಭಾಗದ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮೆರಿತಾ ಇದ್ದಾರೆ. ಇನ್ನು ಈ ದಾಖಲಾತಿಗಳು ವಿಲೇಜ್ ಮ್ಯಾಪಿಂಗ್, ಇಲಾಖಾವಾರು ಸರ್ವೆ ದಾಖಲಾತಿ, ಜಿಲ್ಲೆಗೆ ಸಂಬಂಧಿಸಿದ ದಾಖಲಾತಿ ಇವೆ. ವಾಜ್ಯ ಇರುವಂತಹ ದಾಖಲಾತಿಗಳು ಕೂಡ ಇಲ್ಲಿವೆ. ಇನ್ನು ಸುರಕ್ಷಿತವಾಗಿ ಒಂದು ರೂಮ್ನಲ್ಲಿ ಭದ್ರ ಮಾಡಬೇಕು. ಆದ್ರೆ ಅಧಿಕಾರಿಗಳನ್ನ ಕೇಳಿದ್ರೆ ರೂಮ್ ಜಾಗನೇ ಇಲ್ಲ ಅಂತ ನಿರ್ಲಕ್ಷ್ಯದಿಂದ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ನೋಡಿ. ಅಲ್ಲ, ಇದು ಕ್ಲೋಸ್ಡ್ ಫೈಲ್ಸ್. ಇದು ಕಳಿಸ್ತಾ ಇರೋದ್ರಿಂದ ಇಲ್ಲಿ ಜಾಗ ಇರಲಿಲ್ಲ, ಇದನ್ನು ಡಿಸ್ಪೋಸಲ್ ಮಾಡಬೇಕು. ಅದರ ಹಂಗಾಗಿ ಅವನ್ನೆಲ್ಲ ತೆಗೆದು ಈಚೆ ಇಟ್ಟಿದ್ದೀವಿ. ಇಲ್ಲ, ಇಲ್ಲಿ ನಮ್ಮಲ್ಲಿ ಸೆಕ್ಯೂರಿಟಿ ಇದ್ದಾರೆ, ವಾಚ್ಮೆನ್ ಇದ್ದಾರೆ, ಸೆಕ್ಯೂರಿಟಿ ಇದೆ. ಫೈರ್ ಸೇಫ್ಟಿ ಇದೆಯಾ? ಇದೆ. ಎಲ್ಲಿದೆ ಸರ್? ಇಲ್ಲಿ ಈ ಡಾಕ್ಯುಮೆಂಟ್ ಆಗಿರೋ ಜಾಗದಲ್ಲಿ ಎಲ್ಲಿದೆ ನೋಡಿ, ಇದೆಯಾ? ಇಲ್ಲ, ಇಲ್ಲಿ ಸೆಕ್ಯೂರಿಟಿ ಎಲ್ಲ ಇದ್ದಾರೆ, ನಮ್ಮ ವಾಚ್ಮೆನ್ ಇದ್ದಾರೆ. ನಮ್ಮನ್ನು ಯಾರು ಕೇಳಲೇ ಇಲ್ಲ, ಸೆಕ್ಯೂರಿಟಿ ಯಾರು ಕೇಳಲೇ ಇಲ್ಲ. ಸರ್ಕಾರಿ ದಾಖಲಾತಿಗಳ ಬಗ್ಗೆ ಅಧಿಕಾರಿಗಳು ಕಟ್ಟೆಚ್ಚರದಿಂದ ಕಾಯಬೇಕು. ಇದೇ ರೀತಿ ನಿರ್ಲಕ್ಷ್ಯ ಮಾಡಿದ್ರೆ ಅವಘಡಗಳು ಆಗುವ ಸಾಧ್ಯತೆ ಇದೆ. ಈ ರೀತಿ ನಿರ್ಲಕ್ಷ್ಯ ತೋರ್ತಾ ಇರೋ ಅಧಿಕಾರಿಗಳ ವಿರುದ್ಧ ಕಂದಾಯ ಸಚಿವರು ಕ್ರಮ ವಹಿಸ್ತಾರಾ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.